ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋದು ತೋರಿಸ್ಕೊಡ್ತೀನಿ ನಾನು. 100 ಗ್ರಾಮಷ್ಟು ಬೇಳೆ ತೊಳೆದು ನೆನೆಸಿಕ್ಕಿದ್ದೀನಿ. ನೆನೆಸೋದೇನು ಬೇಡ, ತೊಳೆದಿಟ್ರೆ ಸಾಕು. 1 ಕಪ್ ನೀರು ಹಾಕೋಣ. ಎರಡು ನುಗ್ಗೆಕಾಯಿ ತೊಗೊಂಡಿದ್ದೀನಿ, ಇದನ್ನು ಕಟ್ ಮಾಡ್ಕೊತೀನಿ ನಾನು. ಒಂದು ಸಣ್ಣದ ಈರುಳ್ಳಿ, 1-2 ಟೊಮೊಟೊ ಕಟ್ ಮಾಡಿ ಈ ಬೇಳೆಯಲ್ಲಿ ಹಾಕ್ಕೊಡೋಣ. ಇವಾಗ ಅರಿಶಿನ ಪುಡಿ, ಸ್ವಲ್ಪ ಎಣ್ಣೆ, ಭಾಳ ಬೇಡ, 2-3 ಸಿಟಿ ತೊಗೊಂಡ್ರೆ ಸಾಕು, ಬೇಳೆ ಬೆಂದ್ಬಿಡುತ್ತೆ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಇಷ್ಟು ಎಣ್ಣೆ ಬೇಕು. ಸಾಸಿವೆ, 2 ರೆಡ್ ಚಿಲ್ಲಿ, ಸಾಸಿವೆ ಚಟಪಟ ಅಂತೈತಿ. ಸ್ವಲ್ಪ ಈರುಳ್ಳಿ, ಕರಿಬೇವಿನ ಸೊಪ್ಪು ಹುರ್ಕೊಂಡಿದ್ದೀನಿ. ಇವಾಗ ನುಗ್ಗೆಕಾಯಿ ಹಾಕೋಣ. ತೊಳೆದು ನೀಟಾಗಿ ಕಟ್ ಮಾಡಿದ್ದೀನಿ ನೋಡಿ. ಏನಿಲ್ಲ ಅಂದರೆ 2-3 ಇಂಚಷ್ಟು ನುಗ್ಗೆಕಾಯಿ ಕಟ್ ಮಾಡಿರೋದು. ಸ್ವಲ್ಪ ಹಿಂಗೆ ಹುರ್ಕೊಳ್ಳೋಣ ಎಣ್ಣೆಯಲ್ಲಿ. ನಾನು ಅಂಗಡಿ ಸಾಂಬಾರು ಪುಡಿ ಯೂಸ್ ಮಾಡ್ತಾ ಇರೋದು. 1 ಸ್ಪೂನಷ್ಟು ಹಾಕ್ಕೋಬೇಕು. ಇವಾಗ ಇದನ್ನ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀವಿ. ಹುಳಿ ಹಾಕ್ಕೊಳ್ಳೋಣ. ಹುಳಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ನಿಂಬೆಹಣ್ಣು ಗಾತ್ರ ಹುಳಿ. ನಾನು ಹುಣಸೆಹಣ್ಣು ತೊಗೊಂಡು ಚೆನ್ನಾಗಿ ಹಿಚ್ಚಿಬಿಟ್ಟು ಅದರ ತೊಕ್ಕೆಲ್ಲ ಎತ್ತಿ ಇಟ್ಕೊಂಡಿದ್ದೆ. ಸ್ವಲ್ಪ ಇದರಲ್ಲೇ ಹುರಿಯೋಣ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಒಂದು ಕುದಿ ಬರಬೇಕಿದು. ಚೆನ್ನಾಗಿ ಬೆಂದಿದೆ ಬೇಳೆ. ಇದನ್ನು ಹಂಗೆ ಅಂದ್ಕೊಂಡ್ರೆ ಸಾಕು. ಎಲ್ಲ ಮೇಷ್ ಆಗ್ಬಿಟ್ಟೈತೆ ಬೇಳೆ. ಇವಾಗಿದು ಚೆನ್ನಾಗಿ ಕುದೀತಾ ಇದೆ. ಬೇಳೆ ಎಲ್ಲ ಹಾಕ್ಕೊಳ್ಳೋಣ. ಬಾಣಲೆ ತೊಳೆದಿರೋಂಥ ನೀರು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಗ್ಯಾಸ್ ಮೇಲೆ ಇಟ್ಟು 1 ಸಿಟಿ ಹೊಡೆಸ್ಕೊಂಡ್ರೆ ಸಾಂಬಾರು ರೆಡಿ. ಸಾಲ್ಟ್ ಹಾಕ್ಕೊಳ್ಳೋಣ. ಕಮ್ಮಿ ಹಾಕಿದ್ದವಾಗಲೇ. ಒಂದು ಸಿಟಿ ಹೊಡೆಸ್ಕೊಡೋಣ. ಸೂಪರಾಗಿರೋ ಸಾಂಬಾರು ರೆಡಿಯಾಗಿದೆ ನೋಡಿ. ನುಗ್ಗೆಕಾಯಿ ಸಾಂಬಾರು. ನೀವು ಇದೇ ಥರ ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ.